ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಮಕ್ಕಳು ಸಾಯಂಕಾಲ ಏನಾದರೂ ಸ್ನ್ಯಾಕ್ಸ್ ಮಾಡಂದ್ರಿ, ಆದರೆ ಕಡಲೆಬೇಳೆ ಹಿಟ್ಟು ಇಲ್ಲ, ಅಕ್ಕಿ ಹಿಟ್ಟಿಲ್ಲ, ಬಜ್ಜಿ ಬೋಂಡನೂ ಹಿಟ್ಟಿಲ್ಲ. ಮನೆಯಲ್ಲಿರುವ ತುಂಬ ಸಿಂಪಲ್ ಬೇಸಿಕ್ ಸಾಮಗ್ರಿಗಳು ಒಂದು ಮೇನ್ ಎರಡೇ ಪದಾರ್ಥಗಳನ್ನ ಬಳಸಿ ಒಂದು ಟೇಸ್ಟಿಯಾಗಿರುವಂಥ ಸ್ನ್ಯಾಕ್ಸನ್ನು ಮಾಡಿದ್ರಿ. ಅತಿ ಕಡಿಮೆ ಸಮಯದಲ್ಲೇನು ಮಾಡ್ಕೋಬೋದು. ಇದನ್ನು ಒಂದು ವಾರದವರೆಗೆ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಹಂಗಿತ್ತಂದ್ರೆ ಇದನ್ನ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬರ್ರಿ. ಈಗ ಪ್ಯಾನ್ಗೆ ನಾನಿಲ್ಲಿ 1 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ರೀ. ಎಣ್ಣೆ ಕಾಯ್ಲಿರಿ. ಎಣ್ಣೆ ಕಾಯ್ದ್ಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. ಜೀರಿಗೆ ಫ್ರೈ ಆಗಲಿ. ಜೀರಿಗೆ ಫ್ರೈ ಆದಮೇಲೆ ಒಂದು 6 ಬೆಳ್ಳುಳ್ಳಿ ಹೆಸಳನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಕುಟ್ಟು ಹಾಕ್ಬೇಡ್ರಿ, ಕಟ್ ಮಾಡಿನೇ ಹಾಕ್ರಿ. ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಬೆಳ್ಳುಳ್ಳಿನ ಸ್ಕಿಪ್ನು ಮಾಡ್ಬೋದು. 2 ಮೆಣಸಿನ್ಕಾಯನ್ನು ಹಾಕಿಬಿಟ್ಟು ಹೈ ಫ್ಲೇಮ್ದಲ್ಲಿಟ್ಟೇ ಬೇಯಿಸ್ಬಿಟ್ಟು ತೊಗೊಂಡಿನಿ. ಬೆಳ್ಳುಳ್ಳಿ ಕಲರ್ ಏನು ಚೇಂಜ್ ಆಗೋದು ಬೇಡ್ರಿ, ಸ್ವಲ್ಪನೇ ಬೇಯಿದ್ರೆ ಸಾಕ್ರಿ. ನೋಡಿ, ಸಾಫ್ಟ್ ಆದರೆ ಸಾಕ್ರಿ. ದೊಡ್ಡ ಸ್ಪೂನಿಂದನೇ 1 ಸ್ಪೂನ್ ಆಗಷ್ಟೇ ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ ರೀ. ಹಾಕ್ರಿ, ಇದರಿಂದ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ. ನೋಡಿ, ಆ ಎಳ್ಳನ್ನು ಒಂದು ಅರ್ಧ ನಿಮಿಷ ಹೈ ಫ್ಲೇಮ್ದಲ್ಲಿ ಇಟ್ಟನೆ ಏನು ಮಾಡ್ಕೊಂಡಿದ್ದೀನಿ, ಫ್ರೈ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ 1 ಬಟ್ಲಾಗಷ್ಟೇ ನೀರನ್ನು ಹಾಕ್ತಾ ಇದ್ದೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ. ಮಿಕ್ಸ್ ಮಾಡಿಕೊಂಡು ಈ ನೀರು ಏನಾಗಲಿ ರೀ, ಚೆನ್ನಾಗಿ ಕುದಿ ಬರಲಿ ರೀ. ನೋಡಿ, ನೀರು ಕುದಿ ಬಂದದ್ರಿ. ನೀರು ಕುದಿ ಬಂದಮೇಲೆ ನಾನಿಲ್ಲಿ 1 ಸ್ಪೂನ್ ಆಗಷ್ಟೇ ಚಿಲ್ಲಿ ಫ್ಲೆಕ್ಸನ್ನು ಹಾಕ್ತಾಯಿದ್ದೀನಿ. ಚಿಲ್ಲಿ ಫ್ಲೆಕ್ಸ್ ಹಾಕಿಬಿಟ್ಟು ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿಟ್ಟು 1 ಬಟ್ಲಾಗಷ್ಟೇ, ಯಾವ ಬಟ್ಲೆ ನೀರು ತೊಗೊಂಡಿದ್ದೀನಿ ಅದರಲ್ಲೇ 1 ಬಟ್ಲಾಗಷ್ಟೇ ಚಿರೋಟಿ ರವೆಯನ್ನು ಹಾಕ್ತಾಯಿದ್ದೀನಿ. ನಿಮ್ಮ ಕಡೆ ಉಪ್ಪಿಟ್ಟು ರವೆ ಇತ್ತಂದ್ರೆ ಅದನ್ನು ಮಿಕ್ಸಿಗೆ ಹಾಕಿಬಿಟ್ಟು ಹಾಕಿರಿ. ಲೋ ಫ್ಲೇಮ್ದಲ್ಲಿ ಇಟ್ಟನೆ ಹಾಕಿರಿ, ಇಲ್ಲಾಂದ್ರೆ ಗಂಟು ಆಗ್ತದೆ. ಇಲ್ಲ ನಮಗೆ ಆ ರೀತಿ ಹಾಕ್ತಿರ್ವಾಗಲ್ಲ ಅಂದ್ರೆ ನೀವು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಆಮೇಲೆ ಗ್ಯಾಸನ್ನು ಆನು ಮಾಡ್ಕೋಬೋದು. ನೋಡಿ, ಯಾವುದೇ ರೀತಿ ಗಂಟು ಇರಲಾರ್ದಂಗೆ ಲೋ ಫ್ಲೇಮ್ದಲ್ಲಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ. ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಗ್ಯಾಸನ್ನು ಆಫ್ ಮಾಡ್ತೀನಿ ರೀ. ಇದನ್ನು ಮುಚ್ಚಿ 2 ನಿಮಿಷ ಇಡ್ತೀನಿ ರೀ. ಅವಾಗ ಇನ್ನಷ್ಟು ಉಮ್ಗೊಯ್ತದೆ ರೀ ಅದು ರವೆ. ನೋಡಿ, 2 ನಿಮಿಷ ಆಗಿದ್ರಿ. ರವೆನೂ ಚೆನ್ನಾಗಿ ಉಮ್ಗೊಯ್ತದೆ. ನಾ ಈಗ ಇದನ್ನು ಏನು ಮಾಡ್ತಿದ್ದೀನಿ, ಬೇರೆ ಪ್ಲೇಟಿಗೆ ಹಾಕೋತಾ ಇದ್ದೀನಿ ರೀ. ನೋಡಿ, ಇದಕ್ಕೆ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ತುಂಬ ಸಿಂಪಲ್ ಅದ್ರಿ, ಟೇಸ್ಟ್ ಅಂತೂ ಅದ್ಭುತ. ಈಗ ಇದಕ್ಕೊಂದು ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ತುಂಬ ಬಿಸಿ ಆದ್ರಿ. ಈಗ ಇದಕ್ಕೆ ಏನಾಗಲಿ ರೀ, ಕೈ ಮುಟ್ಟುವಷ್ಟರೇ ಏನಾಗಲಿ ರೀ, ಆರಲಿ ರೀ ಇದು. ನೋಡಿ, ಇದು ಕೈ ಮುಟ್ಟುವಷ್ಟು ಈಗ ಆರ್ಯದ. ಇದಕ್ಕೆ ನಾನಿಲ್ಲಿ ದೊಡ್ಡ ಸೈಜ್ದ 1 ಆಲೂಗಡ್ಡೆಯನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ನೀವು ಮ್ಯಾಶ್ ಮಾಡಿ ಹಾಕೋರಿದ್ರಂದ್ರೆ ಚಿಕ್ಕ ಚಿಕ್ಕ ಆಲೂಗಡ್ಡೆ ಪೀಸ್ ಉಳಿಲಾರ್ದಂಗೆ ನೀಟಾಗಿ ಏನು ಮಾಡಿರಿ, ಮ್ಯಾಶ್ ಮಾಡಿಬಿಟ್ಟು ಹಾಕಿರಿ. ನೋಡಿ, ಸಣ್ಣ ಆಲೂಗಡ್ಡೆ ಇದ್ದು ಅಂದರೆ 2 ಆಲೂಗಡ್ಡೆನ ತೊಗೊರಿ. ನಾನು ದೊಡ್ಡ ಸೈಜದ್ದು 1 ಆಲೂಗಡ್ಡೆನ ತೊಗೊಂಡಿದ್ದೀನಿ. ನೋಡಿ, ಗ್ರೇಟರ್ಗೂ ಹತ್ತದ, ಅದನ್ನು ಸ್ವಲ್ಪ ತಗೊಂಡ್ಬಿಟ್ಟಿದ್ದೀನಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ಇಲ್ಲ ನಿಮ್ಮ ಮಕ್ಳಿಗೆ ಚೀಸ್ ಇಷ್ಟ ಅಂದರೆ ನೀವು ಚೀಸನ್ನಾದ್ರೂ ತುರಿದ್ಬಿಟ್ಟು ಹಾಕ್ಬೋದು ರೀ, ಅದನ್ನು ನಡೀತದೆ. ನೋಡಿ, ಇದನ್ನೆಲ್ಲನೂ ಏನು ಮಾಡೋಣ, ಆ ಆಲೂಗಡ್ಡೆ ರವೆ ಜೊತೆ ಮಸಾಲೆ ಜೊತೆ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ರೀ. ಇದು ಇನ್ನೂ ಟೇಸ್ಟ್ ಆಗಲಿ, ಇದ್ರ ಟೇಸ್ಟ್ ಆಗಲಿ ಅಂಥೇಳಿ ನಾನು ಇನ್ನೊಂದು ಏನು ಮಾಡ್ತಾಯಿದ್ದೀನಿ, ದೊಡ್ಡ ಸ್ಪೂನಿಂದನೇ 1 ಸ್ಪೂನ್ ಆಗಷ್ಟೇ ಪಿಜ್ಜಾ ಮಿಕ್ಸನ್ನು ಹಾಕ್ತಾಯಿದ್ದೀನಿ. ನೀವು ಇಲ್ಲಿ ಮ್ಯಾಗಿ ಮ್ಯಾಜಿಕ್ ಮಸಾಲ ಅನ್ನೋದ್ರೂ ಹಾಕ್ಬೋದು. ಇದರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ. ನೋಡಿ, ಅದನ್ನೆಲ್ಲ ನಾ ಪಿಜ್ಜಾ ಮಿಕ್ಸ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಈಗ ನೋಡಿ, 1 ಬಟ್ಲು ರವೆಗೆ 1 ಬಟ್ಲಾಗಷ್ಟೇ ನೀರನ್ನು ಹಾಕ್ರಿ ನೀವು. ನೋಡಿ, ಈಗ ಕಲಸಿ ರೆಡಿ ಮಾಡಿ ತೊಗೊಂಡಿದ್ದೀನಿ. ಈಗ ಇದೇನು ಹಿಟ್ಟು ನೆನೆ ಹಾಕ್ಬಿಡೋದು ಏನೂ ಇಲ್ಲ ರೀ. ಹಿಂಗೆ ಕಲಸಿದ ಮೇಲೇ ಹಾಗೇ ಮಾಡ್ಕೊಂಬಿಡ್ಬೋದು. ನೋಡಿ, ಇದೇ ರೀತಿ ನೀವು ಮೆಜರ್ಮೆಂಟ್ ಕರೆಕ್ಟಾಗಿಯೇ ಹಾಕಿರಿ, ಪರ್ಫೆಕ್ಟಾಗಿಯೇ ಬರ್ತದೆ. ರವೆ ಹಾಕೋ ಮುಂದೆ ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೆ ಹಾಕಿರಿ. ಇಲ್ಲಾಂದ್ರೆ ಗ್ಯಾಸನ್ನು ಆಫ್ ಮಾಡಿ ಮಿಕ್ಸ್ ಮಾಡಿ ಸ್ವಲ್ಪ ಆಮೇಲೆ ಗ್ಯಾಸನ್ನು ಆನ್ ಮಾಡ್ಕೊರಿ. ನೋಡಿ, ಈಗ ಸಣ್ಣ ಸಣ್ಣ ಪೇಡ ಶೇಪ್ದಲ್ಲಿ ಮಾಡ್ಕೋತೀನಿ. ನೀವು ರೌಂಡ್ ಶೇಪ್ದಲ್ಲೇನು ಮಾಡ್ಕೋಬೋದು, ಅಥವಾ ನಗೆಟ್ಸ್ ಶೇಪ್ದಲ್ಲೇನು ಮಾಡ್ಕೋಬೋದು. ನಿಮಗೆ ಯಾವ ರೀತಿ ಇಷ್ಟಲ್ಲ ನೀವು ಆ ರೀತಿ ಟ್ರ್ಯಾಂಗಲ್ ಶೇಪ್ದಲ್ಲಿ ಎಲ್ಲ ಯಾವುದು ಶೇಪ್ ನಿಮ್ಮ ಮಕ್ಳಿಗೆ ಇಷ್ಟಲ್ಲ ಆ ರೀತಿ ಮಾಡಿರಿ. ನಾನು ಪೇಡ ಶೇಪ್ದಲ್ಲಿ ಮಾಡ್ಕೊಂಡಿದ್ದೀನಿ. 2 ಮಾಡಿಬಿಟ್ಟು ತೋರಿಸಿದ್ದೀನಿ. ಉಳಿದಿದ್ದನ್ನು ಒಮ್ಮೆಲೆ ಏನು ಮಾಡ್ತೀನಿ ರೀ, ರೆಡಿ ಮಾಡ್ಕೊತೀನಿ. ನೋಡಿ, ಒಮ್ಮೆಲೆ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ನಿಮ್ಮ ಮನೆಯಲ್ಲಿ ಚಿಕ್ಕ ಚಿಕ್ಕ ಬರ್ಡೇ ಪಾರ್ಟಿ ಇತ್ತಂದ್ರೆ ಈ ರೀತಿ ಒಮ್ಮೆಲೆ ಅದರ ಹಿಂದಿನ ದಿನಾನೇ ಮಾಡಿಬಿಟ್ಟು ನೀವೇನು ಮಾಡ್ಬೋದು, ಒಂದು ಏರ್ ಟೈಟ್ ಡಬ್ಬದಲ್ಲಿ ಹಾಕಿಬಿಟ್ಟು ಫ್ರೀಝರ್ದಲ್ಲಿ ಸ್ಟೋರ್ ಮಾಡಿ 1 ವಾರದವರೆಗೂ ಇಡ್ಬೋದು ನೋಡಿರಿ. ಅಥವಾ ನಾಳೆ ಗೆಸ್ಟ್ ಬರ್ತಾರಂದ್ರೆ ಅದರ ಹಿಂದಿನ ದಿನಾನೇ ಈ ರೀತಿ ಮಾಡಿಡ್ರಿ. ಇನ್ನೇನು ಎಣ್ಣೆಯಲ್ಲಿ ಕರಿತೀರಂದ್ರೆ ಒಂದು 10 ನಿಮಿಷ ಮುಂಚೆನೇ ಫ್ರಿಜ್ನಿಂದ ಹೊರಗಡೆ ತೆಗೆದಿಟ್ಟು ಕರೆದ್ಬಿಟ್ಟು ತೊಗೊರಿ. ಒಂಚೂರು ಎಣ್ಣೆ ಹಿಡಿಯಲ್ಲ, ತುಂಬ ಟೇಸ್ಟಿಯಾಗಿ ಬರ್ತಾವೆ. ಇನ್ನೂ ಇದ್ರ ಟೇಸ್ಟ್ ಜಾಸ್ತಿ ಮಾಡೋಕೆ ನಿಮಗೆ ಚೀಸ್ ಇಷ್ಟ ಅಂದರೆ ನಿಮ್ಮ ಮಕ್ಕಳಿಗೆ ಚೀಸನ್ನಾದ್ರೂ ತುರಿದ್ಬಿಟ್ಟು ಹಾಕ್ಬೋದು ಅಂತ ಹೇಳೀನಿ. ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟೀನಿ ರೀ. ಇವನ್ನ ಕರೆದ್ಬಿಟ್ಟು ತೋರಿಸ್ತೀನಿ ರೀ. ಹೈ ಫ್ಲೇಮ್ದಲ್ಲಿ ಇಟ್ಟನೇ ಕರಿಯೋದ್ರಿ ಇದನ್ನು. ನೋಡಿ, ತುಂಬ ಸಿಂಪಲ್ ಅದ ರೀ. ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡಿದ್ದೀನಿ. ಒಂದು 10 ನಿಮಿಷದಲ್ಲೇ ನೀವೇನು ಮಾಡ್ಬೋದು, ಸ್ನ್ಯಾಕ್ಸನ್ನು ರೆಡಿ ಮಾಡ್ಕೋಬೋದು ನೋಡಿರಿ. ನೋಡಿ, ಕೆಲವ್ರಿಗೆ ಏನಾಗ್ತದೆ, ಕಡಲೆಬೇಳೆ ಹಿಟ್ಟಿಂದ ಏನೋ ಬಜ್ಜಿ ಬೋಂಡ ಮಾಡ್ಕೊಂಡಿರ್ತೀವಲ್ಲ, ಆ್ಯಸಿಡಿಟಿ ಆಗ್ತದೆ. ಆದರೆ ಈ ರೀತಿ ರವೆದಿಂದ ಸ್ನ್ಯಾಕ್ಸನ್ನು ಮಾಡ್ಕೊರಿ, ತುಂಬಾ ಟೇಸ್ಟಿಯಾಗಿರ್ತದೆ.
ನೋಡಿ ನೀವು ಇದನ್ನು ರವೆ ಬಾಲ್ಸ್ ಅಂತಲೂ ಕರಿಬೋದು, ಸೂಜಿ ಬಾಲ್ಸ್ ಅಂತಲೂ ಕರಿಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದವು ನೋಡ್ರಿ. ಒಂದು ಚೂರೂ ಎಣ್ಣೆ ಹಿಡಿದಿಲ್ಲ. ಇನ್ನೊಂದು ಸ್ವಲ್ಪ ಅದಾವಲ್ಲ ಅವನ್ನೂ ಕರೆದು ನೋಡ್ರಿ. ನೋಡಿ ಸೌಂಡ್ದಿಂದಾನೇ ಗೊತ್ತಾಗೋದೈತೆ ನಿಮ್ಗೆ ಎಷ್ಟು ಕ್ರಿಸ್ಪಿಯಾಗಿ ಅಂತೇಳಿ. ಇದನ್ನು ಬಿಸಿ ಬಿಸಿ ಹೀಗೇನು ಸಾಸ್ ಜೊತೆ ಗ್ರೀನ್ ಚಟ್ನಿ ಜೊತೆನೂ ನೀವು ಇದನ್ನು ಏನು ಮಾಡ್ಬೋದು, ಸರ್ವ್ ಮಾಡ್ಬೋದು. ಆದರೆ ನೋಡಿ ನಾನು ನಿಮಗೆ ತೋರಿಸ್ತೀನಿ, ತುಂಬಾ ಡ್ರೈ ಅದಾವ್ರಿ. ಒಂಚೂರೂ ಎಣ್ಣೆ ಹಿಡಿದಿಲ್ಲ. ಹೈ ಫ್ಲೇಮ್ದಲ್ಲಿ ಇಟ್ಟನೇ ಕರೀರಿ. ನೋಡಿ ಎಷ್ಟು ಚೆನ್ನಾಗಿ ಬಂದವು. ಇದ್ರ ಟೇಸ್ಟ್ ಇನ್ನೂ ಜಾಸ್ತಿ ಆಗ್ಲತ್ತು. ನಾನೇನು ಮಾಡ್ತಾಯಿದ್ದೀನಿ, ಸ್ವಲ್ಪ ಇದಕ್ಕೆ ಪೆರಿ ಪೆರಿ ಮಸಾಲಾನ ಹಾಕ್ತಾಯಿದ್ದೀನಿ. ನೀವು ಚಾಟ್ ಮಸಾಲಾನಾದ್ರೂ ಹಾಕ್ಬೋದು. ನೋಡಿ ಅದ್ರ ಮೇಲೆ ಲೈಟಾಗಿ ಕೋಟ್ ಆದರೆ ಸಾಕ್ರಿ. ಸೌಂಡ್ರಿಂದಾನೇ ಗೊತ್ತಾಗತೈತಿ ನಿಮಗೆ ಎಷ್ಟು ಕ್ರಿಸ್ಪಿ ಆಗ್ಯಾವ ಅಂತೇಳಿ. ನಾನಿಲ್ಲಿ ಒಂದು ಮುರಿದ್ಬಿಟ್ಟು ತೋರಿಸೀನಿ, ಅದೊಂದು ವಿಡಿಯೋ ಕ್ಲಿಪ್ಪು ಮಿಸ್ ಆಗಿದ್ರಿ. ನೋಡಿ ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ಸಾಫ್ಟು, ತುಂಬ ಫಳ್ಳಾಗಿ ಬಂದಿರ್ತಾವೆ ರೀ. ಈ ಸೂಜಿ ಬಾಲ್ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಖಂಡಿತನೂ ಟ್ರೈ ಮಾಡಿ ನೋಡ್ರಿ. ಮತ್ತೆ ಒಳ್ಳೆಯ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ಅದ್ರ ಜೊತೆನೇ ನನ್ನ ವಿಡಿಯೋ ಕೆಳಗೆ ಒಂದು ಹೊಸದಾಗಿ ಹೈಪ್ ಅನ್ನೋ ಆಪ್ಷನ್ ಬರ್ತಾ ಇದೆ. ಈ ವಿಡಿಯೋ ಇನ್ನೂ ಹೆಚ್ಚು ಜನಕ್ಕೆ ತಲುಪ್ಲಿಕ್ಕೆ ಅದನ್ನು ನೀವು ನನಗೆ ಹೈಪ್ ಮಾಡಿ ನನ್ನ ಕನ್ನಡತಿ ಅಡುಗೆ ಚಾನಲಕ್ಕೆ ಸಪೋರ್ಟ್ ಮಾಡಿರಿ.